ಈಗ ರಾಜಣ್ಣ ಅವರ ಮಗ ನಾನು ಹನಿ ಟ್ರ್ಯಾಪ್ ಅಂತ ಹೇಳಲಿಲ್ಲ, ನನಗೆ ಕರೆ ಮಾಡಿ ಮಾತಾಡಲು ಅಂತ ಹೇಳಿದೆ ಅನ್ನೋ ಮಾತನ್ನ ನಾನು ಹೇಳಿದೆ. ನೋಡಿ, ಈ ದಾರಿ ತಪ್ಪಿಸೋ ಕೆಲಸ ಅವ್ರು ಯಾಕೆ ಮಾಡ್ತಿದ್ರು ನನ್ಗೆ ಅರ್ಥ ಆಗಿಲ್ಲ. ಸದನದಲ್ಲಿ ನನ್ನ ಮುಂದೆನೆ ಕುಳಿತಿದ್ರು, ನಾನೇ ಪ್ರಶ್ನೆ ಮಾಡಿದಾಗ ಒಂದು ದಿನ ಮಾತಾಡಿಲ್ಲ ಅವರಲ್ಲಿ. 2 ದಿವಸ ಹನಿ ಟ್ರ್ಯಾಪ್ನ ವಿಷಯ ಸದನದಲ್ಲಿ ಚರ್ಚೆ ಆಗಿದೆ. ಅವ್ರ ತಂದೆಯವರು ಇದ್ರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರು, ಮಗ ಇದ್ರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ಅವ್ರು ಸುಮ್ಮನೆ ಕುಳಿತಿರ್ತಿದ್ರು. ಅವ್ರ ಸಪೋರ್ಟ್ ನಾವೆಲ್ಲ ಮಾತಾಡಿದ್ವಿ. ಅವ್ರ ಮೇಲೆ ಹಿಂಗೆ ಅನ್ಯಾಯ ಆಗ್ಬಿಟ್ಟಿದೆ, ಪರಿಶಿಷ್ಟ ವರ್ಗದ ಜನ ಅವರು, ಅವ್ರ ಮೇಲೆ ಹಿಂಗೆ ಆಗಬಾರ್ದಾಗಿತ್ತು. ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿ ತೆಗೆದು ಶಿಕ್ಷೆ ಆಗ್ಬೇಕು ಅಂತ ಅಲ್ಲಿ ಮಾತಾಡಲಿಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ ರಾಜಣ್ಣ ಅವರು ಹೋಗಿ ಮನವಿ ಕೊಟ್ಟರು. ಮನವಿ ಕೊಟ್ಟಾದ್ಮೇಲೆ ಇವರು ಮಗ ಹೋಗಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಯ್ತು, ಅದನ್ನು ಕೊಡ್ತಾ ಇದ್ದೀನಿ ಅಂದ್ರು. ಅವರು ಹನಿ ಟ್ರ್ಯಾಪ್ ಅನ್ಲಿಲ್ಲ. ಅಂದ್ರೆ ಯಾರ್ ಕಿವಿಗೆ ಹೂ ಇಡ್ತಿದ್ದೀರಿ ಕಾಂಗ್ರೆಸ್ನವರೇ? ಹೂವು ಇಡೋ ಕಾಂಗ್ರೆಸ್ಸು ಈಗ ಇದನ್ನು ದಾರಿ ತಪ್ಪಿಸ್ತಿದ್ದಾರೆ. ನನ್ಗನ್ನಿಸ್ತದೆ ಇವರು ಅಥವಾ ಮಧ್ಯಪ್ರವೇಶ ಮಾಡಿ ಇದು ಪಕ್ಷಕ್ಕೆ ಮುಜುಗರ ಆಗ್ಬಿಡ್ತದೆ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿ ಇವ್ರನ್ನೆಲ್ಲಾನು ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ಜನರನ್ನ ದಾರಿ ತಪ್ಪಿಸ್ತಿದಾರ. ಇದು ಎಲ್ಲ ಪ್ರಶ್ನೆಗಳಿದೆ. ಅದು ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ನಾವಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ನೀವೇನಾದ್ರೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್. ಅದನ್ನ ಅವರೇ ಹೇಳಬೇಕು. ರಾಜಣ್ಣ ಮತ್ತೆ ಅವರ ಮಗ ಪಾತ್ರಧಾರಿಗಳು ಅನ್ನೋದಾದ್ರೆ ತಮ್ಮ ಪ್ರಕಾರ ಸೂತ್ರಧಾರಿ ಯಾರು ಅನ್ನೋದು ಪ್ರಶ್ನೆ. ಅದನ್ನೇ ನಾನು ಹೇಳುದು. ಈಗ ಎಲ್ಲರನ್ನೂ ಹತ್ರದಿಂದ ನೋಡಿದೀನಿ. ಈಗ ಹಿಂದ್ಗಡೆ ಯಾರೋ ಹಗ್ಗ ಇಟ್ಕೊಂಡು ಆಡಿಸ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕಿದು. ಈಗ ರಾಜಣ್ಣ ಅವರು ಆಫೀಸಿಗೆ ಬಂದ್ರು ಕೆಲವರು, ಇವ್ರಿಗೆ ಗೊತ್ತಾಗಿದ ತಕ್ಷಣನೇ ಇವರೇ ಬೋಲ್ಟ್ ಹಾಕಿ ಅವ್ರನ್ನ ಹಿಡಿದು ಒಡೆದು ಆಚೆ ಹಾಕಿದೆ ಅಂತ ಹೇಳವ್ರಲ್ಲ. ಯಾರು ಮಾಡಿಸಿದ್ರು ಅಂತ ಹೇಳ್ಬೇಕಲ್ಲ ಅವರು. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಏನೇನ್ ನಡೆದ್ರೆ ಜನರಿಗೂ ಗೊತ್ತಾಗ್ಬಿಡ್ತದೆ. 4 ಗೋಡೆಗಳ ಮಧ್ಯೆ ನಡೆದಿದ್ದು ಯಾರ್ದು ಅಂತ ಹೇಳಕ್ ಆಗೋದಿಲ್ಲ ಅಲ್ಲ. ಈಗ CD ಫ್ಯಾಕ್ಟ್ರಿ ಇದೆ ಅಂತ ಹೇಳಿದವ್ರು ಯಾರೋ, ಆಮೇಲೆ ಪೆನ್ ಡ್ರೈವ್ ಕಂಪನಿ ಮಾಡ್ಕೊಂಡವ್ರೆ ಅಂತ ಹೇಳಿದವ್ರು ಯಾರು, ಹೋಗ್ಲಿ ಮಾಡಿರೋರು ಯಾರು. ನಮ್ಮ ರಮೇಶ್ ಜಾರಕಿಹೊಳಿನೂ ಅದರಲ್ಲಿ ಪಾಪ ಸಿಕ್ಕಾಕೊಂಡವ್ರಲ್ವಾ. ಅವರು ಹಿಂದೆ ಯಾರೋ ಮಹಾನಾಯಕ ಅಂತ ಹೇಳಿದ್ರು. ಈಗಲೂ ಮಹಾನಾಯಕನ ಹೆಸರೇ ಬರ್ತಾ ಇದೆ. ಆ ಮಹಾನಾಯಕರು ಯಾರು ಅಂತ ನಾವು ಕಣ್ಣಲ್ಲಿ ನೋಡ್ಬೇಕು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇನ್ವೆಸ್ಟಿಗೇಟ್ ಮಾಡಿ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾ ಇರೋದು. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಮಾನ ಹಾಳಾಗ್ತದೆ. ಖಂಡಿತ. ನಾವು ಈಗ ನಿಮ್ಮಿಷ್ಟ ರೀ, ನಿಮ್ಮ ಪಾರ್ಟಿ ಏನಾರ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೋದಾಗಿತ್ತು. ನಾವು ಬಿಡ್ತಾ ಇಲ್ಲ. ಯಾಕೆ ಹೇಳಿ? ನಮ್ಮ ದೇಶದ ಗೌರವ ಇದು, ರಾಜ್ಯದ ಗೌರವ. ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇವತ್ತು ದಕ್ಷಿಣ ಭಾರತ ಅಂದ ತಕ್ಷಣ ಅಥವಾ ಭಾರತ ಅಂದ ತಕ್ಷಣ ಬೆಂಗಳೂರು ಎದ್ದು ನಿಂತು ಕಾಣುವಂತ ಒಂದು ಇದು ಕರ್ನಾಟಕ. ಯಾಕೆ ಅಂತಂದ್ರೆ ಜನ ಅಷ್ಟೊಂದು ಅಟ್ರಾಕ್ಟ್ ಆಗ್ತಾರೆ ಇಲ್ಲಿಗೆ. ಅಂಥದ್ದು ಇಂಥ ಪರಿಸ್ಥಿತಿಗಳೆಲ್ಲ ಆಗ್ಬಿಟ್ರೆ ಮತ್ತೆ ಇನ್ನೇನಾಗತ್ತೆ? ಯಾರು ಬರೋದಿಲ್ಲ. ಆಮೇಲೆ ಒಂದು ಕೆಟ್ಟ ಪರಂಪರೆ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ನಾವು ನಾಂದಿ ಆಡಬೇಕು. ಅದನ್ನ ಒಳ್ಳೆ ಹೆಸರು ಬರೋಂಗೆ ನಾವು ನಡ್ಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.